ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ಎಲ್ಲರಿಗೂ ಒಂದು ಹೊಸ ವಿಡಿಯೋಗೆ ಸ್ವಾಗತ. ತುಂಬ ಜನ ಸರ್ ಏನು ಸರ್ ಬರೀ PSI PCಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀರಾ, ಗ್ರೂಪ್ ಸಿ ಎಕ್ಸಾಮ್ಸ್ ಅಥವಾ ESI ಎಕ್ಸಾಮ್ಸ್ಗೆ KPSC ಎಕ್ಸಾಮ್ಸ್ಗೆ ನೋಟಿಫಿಕೇಷನ್ಸ್ ಆಗುತ್ತೆ, ಅದಕ್ಕೂ ಗೈಡ್ ಮಾಡಿ ಅಂತ ತುಂಬ ಜನ ಕೇಳ್ತಾಯಿದ್ರು. ಆ ಒಂದು ಉದ್ದೇಶದಿಂದ ಇನ್ನು ಮುಂದಿನ ದಿನಗಳಲ್ಲಿ, ಏಕೆಂದರೆ ಸೆಷನಲ್ಲಿ ಮತ್ತು ಇದರಲ್ಲ ಡಿಸ್ಕಷನ್ ಆಗಿದೆ, ESI ಎಕ್ಸಾಮ್ ಅಥವಾ ಮತ್ತು ಎಕ್ಸೈಸ್ ಗಾರ್ಡ್ ಎಕ್ಸಾಮ್ಗಳು ನೋಟಿಫಿಕೇಷನ್ ಆಗೋ ಎಲ್ಲ ಚಾನ್ಸಸ್ಗಳಿದೆ, ಅದೆಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಈಗ ನೀವು ಪ್ರಿಪ್ರೇಷನ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಮತ್ತು ಯಾವ ಬುಕ್ ಕಲೆಕ್ಟ್ ಮಾಡಬೇಕು, ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಯಾವ ಬುಕ್ ಓದಬೇಕು ಅನ್ನೋದ್ರ ಬಗ್ಗೆ ಮತ್ತು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ನಾನು ಅದಕ್ಕೋಸ್ಕರ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಒಂದು ಇದು ಸಿಗುತ್ತೆ, ಅಂದರೆ ಇಲ್ಲಿ ಯಾವ ಬುಕ್ ಓದಬೇಕು, ಯಾಕೆ ಓದಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಕೊಡ್ತೀನಿ. ಮತ್ತು ಇದನ್ನು ಒಂದು ಟೆಲಿಗ್ರಾಮ್ ಗ್ರೂಪ್ಗೂ ನಾನು ಅಪ್ಲೋಡ್ ಮಾಡ್ತೀನಿ, ಮತ್ತು ಆ ಟೆಲಿಗ್ರಾಮ್ ಗ್ರೂಪ್ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಇದಕ್ಕೆ ಅಂತ ನೀವು PSI ಎಕ್ಸಾಮ್ದು ಒಂದು ಕೋರ್ಸ್ ಮಾಡ್ತಾಯಿದ್ದೀನಿ, PSI ಮಿಷನ್ X ಸೀರೀಸ್ ಅಂತ. ನೀವು ಅದಕ್ಕೆ ಸೇರಿಕೊಂಡ್ರೂ ಸಹ ನಿಮಗೆ ESIಗೆ ತುಂಬ ಈಸಿ ಆಗುತ್ತೆ. ಏಕೆ PSI ಮತ್ತು ESI ಎಕ್ಸಾಮ್ ಎರಡೂ ಸಹ ತುಂಬ ಸಿಮಿಲಾರಿಟಿ ಇದೆ. ಇಲ್ಲಿ ಪ್ರಿಸಿಜರ್ ಮುಂದೆ ಬರೋಲ್ಲ, ಗೊತ್ತಾಯ್ತು, ಇನ್ನೆಲ್ಲ ಸೇಮ್ ಸಿಮಿಲಾರಿಟಿ ಬರುತ್ತೆ. ಅಂದರೆ ಲೈಕ್ ಪೇಪರ್ 1, ಪೇಪರ್ 2 ಎರಡೂ ಸಹ PSI ಮತ್ತು ESI ಎರಡೂ ಸೇಮ್ ಇರುತ್ತೆ. ಬಟ್ ಒಂದು ಡಿಫ್ರೆನ್ಸ್ ಅಂದರೆ ಇಲ್ಲಿ ಪೇಪರ್ 1ನಲ್ಲಿ ಇಲ್ಲಿ 3 ಕ್ರೈಟೀರಿಯಾ ಬರುತ್ತೆ PSIಲಿ, ಆದರೆ ESIಲಿ ಏನು ಮಾಡುತ್ತೆ 2 ಕ್ರೈಟೀರಿಯಾ ಬರುತ್ತೆ. ಒಂದು ಎಸ್ಸೆ ರೈಟಿಂಗ್ 30 ಮಾರ್ಕ್ಸ್ ಇರುತ್ತೆ, ಟ್ರಾನ್ಸ್ಲೇಷನ್ 20 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಎಸ್ಸೆ ರೈಟಿಂಗು, ಟ್ರಾನ್ಸ್ಲೇಷನ್ನು, ಪ್ರಿಸಿ ರೈಟಿಂಗ್ ಸೇರಿ 20 10 ಇರುತ್ತೆ. ಇಲ್ಲ 50 ಮಾರ್ಕ್ಸ್ ಇರುತ್ತೆ, ಇವರು 50 ಮಾರ್ಕ್ಸ್ ಇರುತ್ತೆ. ಇಷ್ಟು ಡಿಫ್ರೆನ್ಸ್. ನೀವೇನಾದರೂ PSI ಎಕ್ಸಾಮ್ ರೆಡಿ ಆಯಿತು ಅಂತಂದರೆ ಇವು ESI ಎಕ್ಸಾಮ್ಗೂ ಸಹ ರೆಡಿ ಆದಂತೆ. ಹಾಗಾಗಿ ನೀವು ಪ್ರಿಪ್ರೇಷನ್ ಎರಡಕ್ಕೂ ಮಾಡಿ. ಖಂಡಿತ ಹೈಟ್ ಇಲ್ದವರು ESI ಪ್ರಿಪ್ರೇಷನ್ ಮಾಡಿ, ಹೈಟ್ ಬರೋರು PSI ಮತ್ತು ESI ಎರಡೂ ಸಹ ಪ್ರಿಪ್ರೇಷನ್ ಮಾಡಿ. ಅದಕ್ಕೆ ತಕ್ಕಂಗೆ ಯಾವ ರೀತಿ ಬುಕ್ಸ್ಗಳು ಓದಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಬುಕ್ ಲಿಸ್ಟ್ ಕೊಡ್ತೀನಿ. ಈ ಬುಕ್ ಲಿಸ್ಟ್ನ ಓದಲೇಬೇಕು ಕಂಪಲ್ಸರಿ. ಇಷ್ಟು ಓದಿದ್ರೆ ಮಾತ್ರ ನೀವು ಏನಾದರೂ ESI ಎಕ್ಸಾಮ್ನ ಬರಿಬೋದು. ಪಾಸ್ ಆಗ್ತಿರಲ್ಲೋ ಗೊತ್ತಿಲ್ಲ, ಯಾಕೆಂದರೆ ಪಾಸ್ ಆಗೋದು ಬರೀ ಆ ಬುಕ್ ಓದಿದ್ರೆ ಪಾಸ್ ಆಗೋಲ್ಲ. ಅದಕ್ಕೆ ಆದ ಒಂದಷ್ಟು ಏನಿರಬೇಕು, ಡೆಡಿಕೇಷನ್ನು ಮತ್ತು ಡಿಟರ್ಮಿನೇಷನ್ ಇದ್ದು ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡಿ. ಬುಕ್ಸ್ಗಳು ಓದ್ತಿದ್ದಂಗೆ ನೀವು ಪಾಸ್ ಆಗ್ತೀರಿ ಅನ್ನೋದು ಶುದ್ಧ ಸುಳ್ಳು, ಗೊತ್ತಾಗ್ತದೆ. ಏಕೆಂತಂದರೆ ಬುಕ್ಸಿಂದಲೇ ಅಲ್ಲ, ಇನ್ನೂ ನೀವು ಬೇರೆ ಬೇರೆ ಸೋರ್ಸಸ್ನು ಇದು ಮಾಡಬೇಕಾದ್ರೆ ಲೈಕ್ ಯೂಟ್ಯೂಬ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಮತ್ತು ಪೇಪರ್ ನ್ಯೂಸ್ ಪೇಪರ್, ಯೋಜನೆ ಮ್ಯಾಗ್ಝಿನ್ ಆಗಿರ್ಬೋದು, ಇದನ್ನು ನೀವು ಓದಬೇಕಾಗುತ್ತೆ. ಆ ಒಂದು ಉದ್ದೇಶದಿಂದ ESI ಎಕ್ಸಾಮ್ಗೆ ಏನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರಿತೀವೋ, KPSC ನಡೆಸಿದ್ದನ್ನು ಈ KPSC ನಡೆಸೋ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಾ? ಇದು ತುಂಬ ಈಸಿ ಎಕ್ಸಾಮು ಕಂಪೇರಿಟಿವ್ಲಿ ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ FDA SDA ಥರನೇ ಇರುತ್ತೆ. ನೀವು ಏನಾದರೂ ಚೆನ್ನಾಗಿ ಓದ್ಕೊಂಡ್ರೆ ಇದು ನಾವು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡೋದು. ತುಂಬ ದಿನಗಳ ನಂತರ ಕಾಲ್ ಆಗ್ತಿದೆ, ಮತ್ತು ಇನ್ಯಾವ ಕಾಲ್ ಆಗುತ್ತೋ ಗೊತ್ತಿರಲ್ಲ. ಅದಕ್ಕೋಸ್ಕರ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಂಗ್ ಇರಲಿ, ವೆರಿ ಹೈಲಿ ಡೆಡಿಕೇಟಿವ್ ಆಗಿರಲಿ. ಅರ್ಥ ಆಗ್ತಿದೆಯಾ? ಒಂದು ಸತಿನೇ ಕ್ಲಿಯರ್ ಮಾಡ್ಕೊಂಡು ಹೋಗೋ ಥರ ಇರಲಿ. ನೋಡಿ, ಫಸ್ಟು ರೆಫರೆನ್ಸ್ ಬುಕ್ ಬೇಸಿಕ್ಸ್ ಬುಕ್ ಹೇಳ್ಬಿಡ್ತೀನಿ ನಾನು, ಗೊತ್ತಾಯ್ತಾ? ಬೇಸಿಕ್ಸ್ ಬುಕ್ ಹೇಳ್ಬಿಡ್ತೀನಿ, ತುಂಬ ಇಂಪಾರ್ಟೆಂಟು. ಬೇಸಿಕ್ಸ್ ಬುಕ್ಸ್ ಫಾರ್ ಇಂಗ್ಲೀಷ್ ಮೀಡಿಯಮ್, ಗೊತ್ತಾಯ್ತಾ? ಆಮೇಲೆ NCERT ಲೈಕ್, ಆಮೇಲೆ ಕನ್ನಡ ಮೀಡಿಯಮ್ದು ಹೇಳ್ತೀನಿ ನಾನು. ಹಿಸ್ಟ್ರಿ ಏನೇನು ಓದಬೇಕು ಅನ್ನೋದು ನಾನು ಇಲ್ಲಿ ಚಾಪ್ಟರ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅವರ್ ಪಾಸ್ಟು, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಲೈಫು, ಅವರ್ ಪಾಸ್ಟು ಇಲ್ಲ 6th 7th 8th 9th 10th 12th ಇದೆಲ್ಲ NCERT ಬುಕ್ಕಲ್ಲಿದೆ, ನೀವು ನೋಡ್ಕೋಬೋದು. ನೆಕ್ಸ್ಟ್ ಜಿಯೋಗ್ರಫಿ ಏನೋ ಓದಬೇಕು, 6th 7th 8th 9th 10th 12th 11th 12th ವೆರಿ ಇಂಪಾರ್ಟೆಂಟ್. ಬೇಸಿಕ್ಸ್ ಕಾನ್ಸೆಪ್ಟ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಇದನ್ನು ಓದ್ಕೋಬೇಕು ಬೇಸಿಕ್. ಯಾಕೆಂದರೆ KPSC ಏನು ಮಾಡ್ತಾನೆ, UPSCನ ಫಾಲೋ ಮಾಡ್ತಾನೆ. UPSCಲಿ ಏನಾಗುತ್ತೆ, UPSCಲಿ NCERT ಮೇಲೆ ಕ್ವಶನ್ಸ್ಗಳು ತೆಗಿತಾನೆ. ಅದು ಈ ಗ್ರೂಪ್ ಸಿ ಲೆವೆಲ್ ಎಕ್ಸಾಮ್ಗೆ, SSC ಅಥವಾ CDS NDA ಎಕ್ಸಾಮು, ಗೊತ್ತಾಯಿದೆ. ಈ ರೀತಿ ಕ್ವಶನ್ಸ್ಗಳೆಲ್ಲ ಸೇಮ್ NCERTನೇ ಬಂದಿರುತ್ತೆ. NCERTನ UPSCನ ಕಾಪಿ ಮಾಡ್ತಾನೆ, UPSCನ KPSCನ ಕಾಪಿ ಮಾಡ್ತಾನೆ. ಇದು ತುಂಬ ದಿನಗಳಿಂದ ನಡೀತಾ ಇದೆ. ಹಾಗಾಗಿ ನೀವು ಏನು ಮಾಡಬೇಕು, ಇವನು ಓದಬೇಕಾಗುತ್ತೆ, NCERT ಕ್ವಶನ್ಸ್ಗಳು ಮತ್ತು NCERT ಬುಕ್ಗಳನ್ನ ಓದಬೇಕಾಗುತ್ತೆ. ಇಂಗ್ಲೀಷ್ ಮೀಡಿಯಮರು, ಕನ್ನಡ ಮೀಡಿಯಮರು ಸಹ ಓದ್ಬೋದು ಅಂತೇನಿಲ್ಲ. ಮತ್ತು ಪಾಲಿಟಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವರ್ಕ್ 11th 12th ಕಂಪಲ್ಸರಿ ಓದಲೇಬೇಕು. ಎಕನಾಮಿಕ್ಸ್ಗೆ ಅಂಡರ್ಸ್ಟ್ಯಾಂಡಿಂಗ್ ಎಕನಾಮಿಕ್ ಡೆವಲಪ್ಮೆಂಟ್, ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್, ಮೈಕ್ರೋ ಎಕನಾಮಿಕ್ಸ್ ಪಾರ್ಟ್ 2 ಇಷ್ಟನ್ನು ಸಹ ನೀವು ಓದಬೇಕಾದ್ರೆ ಎಕನಾಮಿಕ್ಸ್ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಆರ್ಟ್ ಆ್ಯಂಡ್ ಕಲ್ಚರ್ಗೆ ಇಂಡಿಯನ್ ಇಂಟ್ರೊಡಕ್ಷನ್ ಆಫ್ ಆರ್ಟ್ಸ್ 11th ಕ್ಲಾಸಲ್ಲಿದೆ, ಅದು ಓದಿ. ಸೋಷಿಯಾಲಜಿಗೆ ಇಂಡಿಯನ್ ಸೊಸೈಟಿ, ಸೋಷಿಯಲ್ ಡೆವಲಪ್ಮೆಂಟ್, ಯಾಕಂದರೆ ಇದರಲ್ಲಿ ಕೇಳ್ತಾ ಇರ್ತಾರೆ ಸೋಷಿಯಾಲಜಿ ರಿಲೇಟೆಡ್ ಕ್ವಶನ್ಸು, KPSCಲಿ ಬರ್ತಾ ಇರುತ್ತೆ, ಓಕೆನಾ. ನೆಕ್ಸ್ಟ್ ಸೈನ್ಸು ಆಲ್ ಬುಕ್ಸು 6th 12th ಕಂಪ್ಲೀಟಾಗಿ ಓದಬೇಕಾಗುತ್ತೆ, ಕಂಪ್ಲೀಟ್ ಬುಕ್ ಓದಬೇಕು. ಎಸ್ಪೆಷಲಿ ಬಯಾಲಜಿ ಚೆನ್ನಾಗಿ ಓದ್ಕೋಬೇಕು, ಅದರಲ್ಲಿ ಎನ್ವೈರ್ಮೆಂಟ್ ರಿಲೇಟೆಡ್ ಕ್ವಶನ್ಸು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇದೇ NCERTಯಿಂದಲೇ ಅವನು ಕಾಪಿ ಮಾಡ್ತಾನೆ.
ಇದು ಕ್ಲಿಯರ್ ಇದೆ ಅನ್ಕೊತೀನಿ ನಿಮಗೆ. ಇಷ್ಟು ಇಂಗ್ಲೀಷ್ ಮೀಡಿಯಮ್ಗೆ ಬೇಸಿಕ್ಸ್ ಬುಕ್ಕು. ಇದಾದಮೇಲೆ ರೆಫರೆನ್ಸ್ ಬುಕ್ ನಾನು ಹೇಳ್ತೀನಿ ನಿಮಗೆ, ಮೇಲ್ಗಡೆ ಇದೆ ಹೇಳ್ತೀನಿ. ಕನ್ನಡ ಮೀಡಿಯಮ್ಗೆ ಬೇಸಿಕ್ಸ್ ಬುಕ್ಕು. ಕನ್ನಡ ಮೀಡಿಯಮ್ ಹುಡುಗರು ಬೇಸಿಕ್ಸ್ ಬುಕ್ ಓದಬೇಕು ಅಂದರೆ ಹಿಸ್ಟ್ರಿ 6th to 12th, 6th to 10th ಅಂದರೆ 6th to 10th ಓದಬೇಕು. ನೆಕ್ಸ್ಟು ಫಸ್ಟ್ ಪಿ ಯು ಸಿ ಅಂತ ಬರುತ್ತೆ. ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಇಂಡಿಯನ್ ಹಿಸ್ಟ್ರಿ, ವರ್ಲ್ಡ್ ಹಿಸ್ಟ್ರಿ ಕವರ್ ಆಗುತ್ತೆ. ಇದನ್ನು ಓದಬೇಕಾಗುತ್ತೆ. ಹಿಸ್ಟ್ರಿಗೆ, ಜಿಯೋಗ್ರಫಿಗೆ 6th to 10th ಬುಕ್ಸು ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಬುಕ್ಸು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪೊಲಿಟಿಗೂ ಅಷ್ಟೇ, ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಎಕನಾಮಿಕ್ಸ್ 8th to 10th ಮತ್ತು 11th to 12th ಬುಕ್ಸು. ಇದರಲ್ಲಿ ಮೈಕ್ರೋ ಮತ್ತು ಮ್ಯಾಕ್ರೋ ಅಂತ ಬರುತ್ತೆ. ತುಂಬ ಇಂಪಾರ್ಟೆಂಟ್ ಬುಕ್ಸ್ಗಳು. ಕಾನ್ಸೆಪ್ಟ್ಸ್ ಇಲ್ಲೇ ಚೆನ್ನಾಗಿ ಕ್ಲಾರಿಟಿ ಆಗೋದು. ಓಕೆನಾ. ಸೈನ್ಸು 6th to 10th ಬುಕ್ಸು. ಫಸ್ಟ್ ಸೆಕೆಂಡ್ ಪಿ ಸಿ ಬಿ ಓದಲಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮಾತ್ರ ನೋಡ್ಕೊಳ್ಳಿ. ಎಸ್ಪೆಷಲಿ ಬಯಾಲಜಿ ಓದ್ಕೊಳ್ಳಿ, ಚೆನ್ನಾಗಿ ಗೊತ್ತಾಗುತ್ತೆ. ಬಯಾಲಜಿನ ಚೆನ್ನಾಗಿ ಓದ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ಬೇಡ, PCB ಅಂತ ಕರೀತಾರೆ. ತಮಿಳ್ನಾಡು ಸೈನ್ಸ್ ಬುಕ್ ಫಾರ್ ಎಕ್ಸ್ಟ್ರಾ ಕಾನ್ಸೆಪ್ಟ್ ಕ್ಲಾರಿಟಿ. ನಿಮ್ಗೆ ತುಂಬ ಟೈಮ್ ಇದೆ, ನಾನು ಇನ್ನೂ ಚೆನ್ನಾಗಿ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕು ಅಂತಂದರೆ ನೀವು ತಮಿಳ್ನಾಡು NCERT ಓದ್ಬೋದು. ತುಂಬ ಕನ್ನಡದಲ್ಲಿದೆ, ಕನ್ನಡದಲ್ಲಿದೆ, ತುಂಬ ಚೆನ್ನಾಗಿದೆ ಅದು. ಓಕೆನಾ. ಸೋಷಿಯಾಲಜಿ 6th to 12th ಬುಕ್ಸು. ನೆಕ್ಸ್ಟು ಸೆಕೆಂಡ್ PUC ಬುಕ್ಸು. ದಿಸ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಇದು ಬುಕ್ಸ್ಗಳು. ಗೊತ್ತಾಗ್ತಿದೆಯಾ. ಅದೇ ಥರ ಈಗ ನಾವು ರೆಫರೆನ್ಸ್ ಬುಕ್ಕಿಗೆ ಹೋಗೋಣ. ರೆಫರೆನ್ಸ್ ಬುಕ್ಕಲ್ಲಿ ಫಸ್ಟು ಕನ್ನಡ ಮೀಡಿಯಮ್ಗೆ ಮತ್ತು ಇಂಗ್ಲೀಷ್ ಮೀಡಿಯಮ್ಗೆ ಎರಡೂ ಹೇಳಿದ್ದೀನಿ. ಅದರಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಅಂತ ಬರುತ್ತೆ. ಸದಾಶಿವ ತೊಗೊಂಡ್ರೆ ಕನ್ನಡದಲ್ಲಿ ಏನಫ್ ಆಗುತ್ತೆ. ಅಥವಾ ಸ್ಪರ್ಧಾ ರಿವ್ನವರು ಕರ್ನಾಟಕ ಹಿಸ್ಟ್ರಿ ಬಂದುಬಿಟ್ಟಿದ್ರೆ ಚೆನ್ನಾಗಿದೆ, ತೊಗೊಳ್ಳಿ. ದಪ್ಪು ಬುಕ್ ಇದೆ, ಬಟ್ ಇನ್ಫಾರ್ಮೇಟಿವ್ ಆಗಿದೆ, ತುಂಬ ಹೆಲ್ಪ್ ಆಗುತ್ತೆ, ತೊಗೊಳ್ಳಿ. ನೆಕ್ಸ್ಟು RS ಶರ್ಮಾ, ಸತೀಶ್ ಚಂದ್ರ ಮಿಡಿವಲ್ ಹಿಸ್ಟ್ರಿ, ಬಿಪಿನ್ ಚಂದ್ರ ಮಾಡರ್ನ್ ಹಿಸ್ಟ್ರಿ, ಸೂರ್ಯನಾಥ್ ಕಾಮತ್ತು ಕರ್ನಾಟಕ ಹಿಸ್ಟ್ರಿಗೆ ಇದು ಅವೈಲೇಬಲ್ ಇದೆ. ಇಷ್ಟನ್ನು ನೀವು ರೆಫರೆನ್ಸಿಗೆ ಇಟ್ಕೊಳ್ಳಿ. ಅಂದರೆ ರೆಫರೆನ್ಸ್ ಅಂತಂದರೆ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ತೊಗೋಬೇಕಾಗುತ್ತೆ. ಈಗ NCERT ಮತ್ತು NCERT ಓದಿರ್ತಿರಲ್ಲ ಅಥವಾ DSCERT ಓದಿರ್ತಿರಲ್ಲ, ಅದರಲ್ಲಿ ಇಲ್ದಿದ್ದ ಪಾಯಿಂಟ್ಸ್ಗಳನ್ನ ಅಥವಾ ಎಕ್ಸ್ಟ್ರಾ ಪಾಯಿಂಟ್ಸ್ನ ನೀವು ಇಲ್ಲಿಂದ ತೊಗೋಬೇಕಾಗುತ್ತೆ. ಫುಲ್ ಬುಕ್ ಓದೋ ಅವಶ್ಯಕತೆ ಇಲ್ಲ. ಯಾವ್ಯಾವ ಬುಕ್ ಫುಲ್ ಓದಬೇಕು ಅಂದರೆ ಕರ್ನಾಟಕ ಹಿಸ್ಟ್ರಿ ಇದೆಯಲ್ಲ, ಈ ಅರಿವು ಓದು ಅದನ್ನು ಫುಲ್ ಓದಿ. ಈ ಸೂರ್ಯನಾಥ್ ಕಾಮತ್ ಕರ್ನಾಟಕ ಇದೆಯಲ್ಲ, ಇದನ್ನು ಫುಲ್ ಓದಿ. ಗೊತ್ತಾಗ್ತಿದೆ. ಯಾಕೆಂದರೆ ಕರ್ನಾಟಕ ಹಿಸ್ಟ್ರಿನಲ್ಲಿ KPSCನಲ್ಲಿ ಕೇಳೋ ಕ್ವಶನ್ಸು ಎಲ್ಲೂ ಸಿಗೋಲ್ಲ. ಅವು ತುಂಬ ಡಿಫಿಕಲ್ಟ್ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಬುಕ್ನ ಓದಲೇಬೇಕಾಗುತ್ತೆ. ಸ್ಪರ್ಧಾ ರಿವ್ಯೂನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಓದಿದ್ದನ್ನು. ನೆಕ್ಸ್ಟು ಜಿಯೋಗ್ರಫಿ, ಫಿಸಿಕಲ್, ಇಂಡಿಯನ್, ಎಕನಾಮಿಕ್, ಹ್ಯೂಮನ್, ರಂಗನಾಥ್ ಕನ್ನಡದಲ್ಲಿ ಎಲ್ಲ ವರ್ಷನ್ಸ್ ಇದೆ. ಲೇಟೆಸ್ಟ್ ವರ್ಷನ್ನ ತೊಗೊಳ್ಳಿ ಸಾಕು. ಇದರಲ್ಲೂ ಅಷ್ಟೇ ಇಂಗ್ಲೀಷಲ್ಲಿ ಅವೈಲೇಬಲ್ ಇದೆ. ಲೇಟೆಸ್ಟ್ ವರ್ಷನ್ ತೊಗೊಳ್ಳಿ ಸಾಕು. ಜಿಯೋಗ್ರಫಿಗೆ NCERT ಮತ್ತು ಇವರು DSCERT ಏನು ಓದಿರ್ತಾರೆ, ನೀವು DSCERT ಕನ್ನಡ ಮೀಡಿಯಮರು, ನೀವು NCERT ಓದಿರ್ತೀರಲ್ಲ, ಅವೇ ಏನಫ್ ಆಗುತ್ತೆ. ಬಟ್ ಆದರೆ ರೆಫರೆನ್ಸ್ಗೆ ಇರಲಿ ಅಂತಂದ್ಬಿಟ್ಟು ಈ ಬುಕ್ಸ್ಗಳು ತೊಗೊಂಡಿದ್ದೀನಿ. ಕರ್ನಾಟಕ ಜಿಯೋಗ್ರಫಿಗೆ ರಂಗನಾಥ್ ಅವ್ರದ್ದು ಓದಲೇಬೇಕು. ಕರ್ನಾಟಕ ಓದಿ. ಯಾಕಂದರೆ ಹೈಸ್ಕೂಲ್ ಬುಕ್ಸಲ್ಲಿ ಅಥವಾ ಬೇಸಿಕ್ಸ್ ಬುಕ್ಕಲ್ಲಿ ಇನ್ಫಾರ್ಮೇಷನ್ ತುಂಬ ಕಮ್ಮಿ ಇದೆ. ಅದಕ್ಕೋಸ್ಕರ ಈ ರಂಗನಾಥ್ ಅವ್ರದ್ದು ಕರ್ನಾಟಕ ಜಿಯೋಗ್ರಫಿನ ಒಂದು ಓದ್ಕೊಳ್ಳಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಕನ್ನಡದಲ್ಲಿ PS ಗಂಗಾಧರ್ ಅಥವಾ ಲಕ್ಷ್ಮೀಕಾಂತ್ ಕನ್ನಡದಲ್ಲಿದೆ, ಬಟ್ ಇದು ಗೂಗಲ್ ಟ್ರಾನ್ಸ್ಲೇಟ್ ಆಗಿದೆ. ನೋಡಿ ತೊಗೊಳ್ಳಿ. ನಿಮ್ಗೆ ಇಷ್ಟ ಆಯಿತು ತೊಗೊಳ್ಳಿ, ಬೇಡ ಇಲ್ಲಾಂದರೆ ಗಂಗಾಧರ್ ತೊಗೊಳ್ಳಿ ಸಾಕು. ಇವರು ಇಂಗ್ಲೀಷಲ್ಲಿ ಲಕ್ಷ್ಮೀಕಾಂತ್ ಎನಫ್. ಎಕನಾಮಿಕ್ಸ್ಗೆ ಗರಣಿ ಕೃಷ್ಣಮೂರ್ತಿ, ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್, ಇಂಡಿಯನ್ ಸರ್ವೆ, ಕರೆಂಟ್ ಅಫೇರ್ಸು, PIB, ಗೌರ್ಮೆಂಟ್ ಸ್ಕೀಮ್ಸು, ಸಮ್ಮರೀಸು. ಇಷ್ಟು ಎಲ್ಲ ಸಮ್ಮರೀಸ್ ಇರಬೇಕು. ಯಾವ್ದಾದ್ರು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸಮ್ಮರಿ ಇದ್ದರೆ ಸಾಕು. ಬಟ್ ಬುಕ್ಕು ಅಂತಂದರೆ ರೆಫರೆನ್ಸ್ ಬುಕ್ ಅಂದರೆ ಗರಣಿ ಕೃಷ್ಣಮೂರ್ತಿ ಅವ್ರು ತೊಗೊಳ್ಳಿ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ನಿತಿನ್ ಸಿಂಘಾನಿ ಅಂತ ಬಂದಿದೆ, ಚೆನ್ನಾಗಿದೆ. ಮತ್ತು ಎಕನಾಮಿಕ್ ಸರ್ವೆ, ಕರ್ನಾಟಕ ಸರ್ವೆ ಇದೆಲ್ಲ ಸೇಮ್. ಇವೆಲ್ಲ ಜಿಸ್ಟ್ ತೊಗೊಂಡ್ರೆ ಸಾಕು. ಯಾವ್ದಾದ್ರು ಇನ್ಸ್ಟಿಟ್ಯೂಟು ರಿವನ್ ಅವ್ರು ಮಾಡಿದ್ದಾರೆ, ತುಂಬ ಜನ ಮಾಡಿದ್ದಾರೆ. ಕ್ರೆಡೆನ್ಸ್ ಅವ್ರು ಮಾಡಿದ್ದಾರೆ, ಇನ್ಸೈಟ್ ಅವ್ರು ಮಾಡಿದ್ದಾರೆ, ಇಂಡಿಯಾ ಫಾರ್ AS ಅವ್ರು ಮಾಡಿದ್ದಾರೆ. ಯಾವುದಾದ್ರೂ ಆ ಟೈಮಲ್ಲಿ ಬಂದು ಎಕನಾಮಿಕ್ಸ್ ಅವ್ರು ಯಾವ್ದು ಚೆನ್ನಾಗಿರುತ್ತೆ ಅದನ್ನು ತೊಗೊಂಡ್ರೆ ಸಾಕು. ಗೊತ್ತಾಗ್ತಿದೆಯಾ. ನೆಕ್ಸ್ಟು ಆರ್ಟ್ ಆ್ಯಂಡ್ ಕಲ್ಚರ್, ಸದಾಶಿವ ಬುಕ್ಕಲ್ಲಿ ಕವರ್ ಆಗುತ್ತೆ. ನೀವು ಮೇಲ್ಗಡೆ ಏನು ತೊಗೊಂಡಿರುತ್ತೆ ಅದರಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್, ಕರ್ನಾಟಕ ಆರ್ಟ್ ಆ್ಯಂಡ್ ಕಲ್ಚರ್ ಮತ್ತು ಕರ್ನಾಟಕ ಆರ್ಟ್ ಆ್ಯಂಡ್ ಕಲ್ಚರ್ ಇದರಲ್ಲಿ ಕವರ್ ಆಗುತ್ತೆ. ಇದರಲ್ಲಿ ಅರಿವಿನವ್ರಲ್ಲಿ ಕವರ್ ಆಗುತ್ತೆ. ಬೇರೆ ಇದು ಇಂಗ್ಲೀಷ್ ಮೀಡಿಯಮರು ಸೂರ್ಯನಾಥ್ ಕಾಮತ್ ಇದಾಗುತ್ತೆ. ಕರ್ನಾಟಕ ಕೈಪಿಡಿ ಇವರು ಕನ್ನಡ ಮೀಡಿಯಮರು ಕರ್ನಾಟಕ ಕೈಪಿಡಿ ತೊಗೊಳ್ಳಿ. ಕನ್ನಡದಲ್ಲಿ ಓದರು. ಯಾಕೆಂದರೆ ಕರ್ನಾಟಕದ ಎಲ್ಲ ಸಾಂಸ್ಕೃತಿಕ ಇದು ಇಂಗ್ಲೀಷಲ್ಲಿದೆ. ಕರ್ನಾಟಕ ಕೈಪಿಡಿ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿದೆ, ಎರಡೂ ತೊಗೋಬೋದು. ಆರ್ಟ್ ಆ್ಯಂಡ್ ಕಲ್ಚರ್, ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಕರ್ನಾಟಕ ಆರ್ಟ್ ಆ್ಯಂಡ್ ಕಲ್ಚರ್ ಆಲ್ಮೋಸ್ಟ್ ಆಲ್. ಮತ್ತು ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸಲ್ಲಿ ಕರ್ನಾಟಕ ಆರ್ಟ್ ಆ್ಯಂಡ್ ಕಲ್ಚರ್ ಮತ್ತು ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ ಕವರ್ ಆಗುತ್ತೆ. ಕರೆಂಟ್ ಅಫೇರ್ಸಲ್ಲಿ ಓದ್ಕೊಳ್ಳಿ. ಯಾವುದಾದ್ರೂ ಡ್ಯಾನ್ಸ್ ಫಾರ್ಮು ಅಥವಾ ಯಾವುದಾದ್ರೂ ಫೆಸ್ಟಿವಲ್ಲು, ಯಾವುದಾದ್ರೂ ಪ್ಲೇಸಸ್ ನ್ಯೂಸಲ್ಲಿದ್ದರೆ ಅದು ಓದ್ಕೊಂಡ್ರೆ ಸಾಕಾಗುತ್ತೆ. ಇದು ನೆಕ್ಸ್ಟು ಜನರಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅಪ್ಲೈಡ್ ಸೈನ್ಸು, ಟೆಕ್ನಾಲಜಿ, KM ಸುರೇಶು ಜನರಲ್ ಅಪ್ಲೈಡು ಮತ್ತು ಕರೆಂಟ್ ಅಫೇರ್ಸಲ್ಲಿ ಬರೋ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡ್ರೆ ಅದ್ರ ಮೇಲೆ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ. ಬೇಸಿಕ್ಸ್ ಬುಕ್ ಓದಿರ್ತೀರ ನೀವು 6th to 10th. ಅದಾದಮೇಲೆ KM ಸುರೇಶ್ ಅವ್ರದ್ದು ಒಂದು ಓದಿದ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಇವರು ಲೂಸೆಂಟ್ ಅಥವಾ ಎನ್ಸೈಕ್ಲೋಪೀಡಿಯಾ ಆಫ್ ಸೈನ್ಸ್ ಅಂತ ಬರುತ್ತೆ, ಅದನ್ನು ಓದಿದ್ರು ಸಾಕಾಗುತ್ತೆ. ಗೊತ್ತಾಗುತ್ತೆ. ಕನ್ನಡದಲ್ಲಿ ಅಷ್ಟು ಸೈನ್ಸ್ ಮೆಟೀರಿಯಲ್ ಅಷ್ಟೊಂದಿಲ್ಲ. KM ಸುರೇಶ್ ಅವರು ಓದಿ ಸಾಕಾಗುತ್ತೆ. ಅವರೆಲ್ಲ ಕವರ್ ಮಾಡಿದ್ದಾರೆ. DSCERT, NCERT ಮತ್ತು ಅಪ್ಲೈಡ್ ಸೈನ್ಸ್ ಎಲ್ಲ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಅದೊಂದು ಓದಿ. ಕನ್ನಡ ಮೀಡಿಯಮ್ ಅವರು. ಇಂಗ್ಲೀಷ್ ಮೀಡಿಯಮ್ ಎನ್ಸೈಕ್ಲೋಪೀಡಿಯಾ ಆಫ್ ಸೈನ್ಸ್ ಅಂತ
ಪಬ್ಲಿಕೇಶನ್ ಬರುತ್ತೆ ಅದನ್ನು ತೊಗೊಂಡು ಹೋಗಿದ್ರೆ ಸಾಗುತ್ತೆ. ರೆಫರೆನ್ಸ್ ಬುಕ್ ಇದು ನಾಟ್ ಟೆಲಿಂಗ್ ಬೇಸಿಕ್ಸ್ ಬುಕ್. ರೆಫರೆನ್ಸ್ ಬುಕ್ಗೂ ಬೇಸಿಕ್ಸ್ ಬುಕ್ ತುಂಬ ವ್ಯತ್ಯಾಸ ಇದೆ. ಬೇಸಿಕ್ಸ್ ಬುಕ್ಕು ಮಸ್ಟ್ ಆ್ಯಂಡ್ ಶುಡ್. ಬೇಸಿಕ್ಸ್ ಬುಕ್ ಓದಿದ್ರೆ ನೀವು 50 to 60% ಆಫ್ ದ ಸಿಲೆಬಸ್ ಕವರ್ ಆಗುತ್ತೆ. ಇನ್ನು 40% ಆಫ್ ಸಿಲೆಬಸ್ಗೆ ನೀವೇನು ಮಾಡಬೇಕಾಗುತ್ತೆ, ರೆಫರೆನ್ಸ್ ಬುಕ್ ಓದಬೇಕಾಗುತ್ತೆ. ಆ ರೆಫರೆನ್ಸ್ ಬುಕ್ಕು ತುಂಬ ಸ್ಟ್ಯಾಂಡರ್ಡ್ ಬುಕ್ ಆಗಿರಬೇಕಾಗುತ್ತೆ. ಎನ್ವೈರ್ಮೆಂಟ್ಗೆ ನಾನು ಹೇಳಿದೆ PV ಭೈರಪ್ಪ ಮತ್ತು ಕರೆಂಟ್ ಅಫೇರ್ಸು. ಇಂಗ್ಲೀಷಲ್ಲಿ PMFIS, ಶಂಕರ್ IAS, ಕರೆಂಟ್ ಅಫೇರ್ಸ್. ಇದರಲ್ಲಿ ಒಂದು ತೊಗೊಳ್ಳಿ, PMF ಆರ್ ಶಂಕರ್ IAS ಎರಡರಲ್ಲಿ ಒಂದು ತೊಗೊಳ್ಳಿ, ಓಕೆನಾ. ಮೆಂಟಲ್ ಎಬಿಲಿಟಿ ಯೂಟ್ಯೂಬ್ ಮಹಿಮಾ ಚಾನಲ್ ತುಂಬ ಚೆನ್ನಾಗಿದೆ ನೋಡಿ ಅವ್ರದ್ದು. ಬೇಸಿಕ್ ಕ್ಯಾಲ್ಕುಲೇಷನ್ ನಾಲೆಡ್ಜ್ ಬೇಕು. ಯೂಟ್ಯೂಬು ಚಂದನ್ ಲಾಜಿಕ್ಸ್ ಅಂತ ಒಂದು ಬರುತ್ತೆ, ಅದೊಂದು ಬೇಕಾದ್ರೆ ನೀವು ನೋಡ್ಬೋದು. ತೆಲುಗು ಮತ್ತು ಇಂಗ್ಲೀಷಲ್ಲಿ ಹೇಳ್ತಾರೆ, ಇದು ಚೆನ್ನಾಗಿದೆ ನೋಡಬೇಕಾರೆ. ಕರೆಂಟ್ ಅಫೇರ್ಸಲ್ಲಿ ಇಂಟರ್ನ್ಯಾಷನಲ್, ಇಂಡಿಯಾ, ಸ್ಟೇಟ್ ಎಲ್ಲ 12 ತಿಂಗಳು ಕಂಪಲ್ಸರಿ ಓದಲೇಬೇಕು. ಯಾವುದೇ ಎಕ್ಸಾಮ್ಗೆ ಹೋದರೂ ಅಷ್ಟೇ. ನೀವು KPSCಗಾದರೂ ಓದಿ, KESPಗಾದರೂ ಓದಿ, ESI, PSI, RSI ಎಲ್ಲ ಯಾವುದಕ್ಕಾದರೂ ಓದಿ. ವೆರಿ ಇಂಪಾರ್ಟೆಂಟ್ 12 ಇಯರ್ಸ್ ಮ್ಯಾಗ್ಝಿನ್ ಓದಲೇಬೇಕು. ಅದರಲ್ಲಿ ನೀವು ಪ್ರಜಾವಾಣಿ ನ್ಯೂಸ್ ಪೇಪರ್ ಡೈಲಿ ಓದಬೇಕು. ಕರೆಂಟ್ ಅಫೇರ್ಸ್ಗೆ ನೀವು ಹಿಂದೂ ಓದ್ತಿರೋದು, ಡೆಕ್ಕನ್ ಓದ್ತೀರ, ಇಂಗ್ಲೀಷ್ ಮೀಡಿಯಮ್ ನಿಮಗೆ ಬಿಟ್ಟಿದ್ದು. ಸ್ಪರ್ಧಾ ವಿಜೇತ ವೆರಿ ಇಂಪಾರ್ಟೆಂಟ್. ಕನ್ನಡ ಸ್ಪರ್ಧಾ ಅರಿವು ಇದು ಕನ್ನಡದವರಿಗೆ ಮಾತ್ರ. ಇಂಗ್ಲೀಷವ್ರಿಗೆ ಸ್ಪರ್ಧಾ ಅರಿವು ಇಂಗ್ಲೀಷಲ್ಲಿ ಬರುತ್ತೆ, ಕೇರ್ ಇಂಡಿಯಾ ಅಂತ ಬರುತ್ತೆ. ಕೇರ್ ಇಂಡಿಯಾ ಓದೋದು ಸಾಕತ್ತೆ. ಮತ್ತು PEB, ಬಜೆಟ್, ಎಕನಾಮಿಕ್ ಸರ್ವೆ, ಗೌರ್ಮೆಂಟ್ ಸ್ಕೀಮ್ಸ್ ಇವೆಲ್ಲ ನ್ಯೂಸಲ್ಲಿ ಏನೇನು ಇರ್ತವೆ ಇವು ನೋಡ್ಕೊಂಡ್ರೆ ಸಾಕು. ಗೌರ್ಮೆಂಟು ಮತ್ತು ಎಕನಾಮಿಕ್ ಸರ್ವೆ, ಕರೆಂಟ್ ಅಫೇರ್ಸು ಕವರ್ ಆಗುತ್ತೆ ಅದರಲ್ಲಿ, ಓಕೆನಾ. ಇಷ್ಟು. ನೆಕ್ಸ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರುತ್ತೆ. ಲ್ಯಾಂಡ್ ರಿಫಾರ್ಮ್ಸು, ಕರ್ನಾಟಕ ಅಡ್ಮಿನಿಸ್ಟ್ರೇಷನು, ಪಂಚಾಯತ್ ರಾಜು, ಕರ್ನಾಟಕ ಟೂರಿಸಮ್ಮು, ಇದ್ರ ಬಗ್ಗೆ ಕೇಳ್ತಾರೆ. ಇದ್ರ ಕರ್ನಾಟಕ ಕೈಪಿಡಿ ಮೇಲ್ಗಡೆ ಹೇಳಿದ್ನಲ್ಲ, ಕರ್ನಾಟಕ ಕೈಪಿಡಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಅವೈಲೇಬಲ್ ಇದೆ, ಕವರ್ ಆಗುತ್ತೆ. ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್ಸ್ಗಳು ನೋಡ್ತಾ ಇರಬೇಕು. ಸ್ಪರ್ಧಾರಿವು ಮೆಟೀರಿಯಲಲ್ಲಿ ಬರ್ತಾ ಇರುತ್ತೆ. ಸ್ಪರ್ಧಾರಿವು ಮೆಟೀರಿಯಲ್ ಬಿಡಿ ಅಂದರೆ ಲ್ಯಾಂಡ್ ರಿಫಾರ್ಮ್ಸು, ಕರ್ನಾಟಕ ಪಂಚಾಯತ್ ರಾಜ್ಗೆಲ್ಲ ಸ್ಪರ್ಧಾರಿವ್ರದ್ದು ಒಂದು ಏನಿದೆ ಮೆಟೀರಿಯಲ್ ಇದೆ, ಅದ್ರ ಬೇಕಾದ್ರೆ ತೊಗೋಬೋದು. ಪಂಚಾಯತ್ ರಾಜ್ ಇದೆ. ನೆಕ್ಸ್ಟು ಎನಿ ಮೆಟೀರಿಯಲ್, KS ಮೆಟೀರಿಯಲ್, ಯಾವುದಾದ್ರೂ ಇನ್ಸ್ಟಿಟ್ಯೂಟ್ KS ಮೆಟೀರಿಯಲ್ ತಗೊಂಡ್ರೆ ಸಾಕಾಗುತ್ತೆ ಈ ಒಂದು ಟಾಪಿಕ್ಸ್ಗಳಿಗೆ. ನೆಕ್ಸ್ಟು ಪಂಚಾಯತ್ ರಾಜ್ಗೆ ಪೊಲಿಟಿ ಚಾಪ್ಟರ್ ಓದಿರ್ತಾರೆ ಸಾಗುತ್ತೆ. ರೀಸೆಂಟ್ ಅಮೆಂಡ್ಮೆಂಟ್ಸು ವೆರಿ ಇಂಪಾರ್ಟೆಂಟು. ಕರ್ನಾಟಕ ಕರೆಂಟ್ ಅಫೇರ್ಸು ನೀವು ಕೇರ್ ಇಂಡಿಯಾ ಅಥವಾ ಅರಿವು ಮ್ಯಾಗ್ಝಿನಲ್ಲಿ ಕವರ್ ಆಗಿರುತ್ತೆ, ಗೊತ್ತಾಗ್ತಿದೆ. ನೆಕ್ಸ್ಟ್ ಇದರಲ್ಲೂ ಅಷ್ಟೇ ಇಂಗ್ಲೀಷರ್ಗೆ ಕರ್ನಾಟಕ KPD, ಗೌರ್ಮೆಂಟ್ ಸ್ಕೀಮ್ಸು, ಪಂಚಾಯತ್ ರಾಜ್ ಇನ್ ಪಾಲಿಟಿ, ಎನಿ KS ಮೆಟೀರಿಯಲ್, ರೀಸೆಂಟ್ ಸ್ಕೀಮ್ಸು, ಪಾಲಿಟಿ ಇವೆಲ್ಲ ಕರೆಂಟ್ ಅಫೇರ್ಸಲ್ಲಿ ಮತ್ತು ಮ್ಯಾಗ್ಝಿನ್ಸ್ಗಳಲ್ಲಿ ಕವರ್ ಆಗಿಬಿಡುತ್ತೆ. ಇಂಗ್ಲೀಷರು ಬೇಕಾದ್ರೆ ನೀವು ಕೇರ್ ಇಂಡಿಯಾ, ಕನ್ನಡದಲ್ಲೂ ಅರಿವು ಎರಡೂ ಬೇಕಾದ್ರೂ ಓದ್ಬೋದು. ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ರಾ ಕ್ವಶನ್ ಪೇಪರ್ ತೊಗೊಳ್ಳಿ. ಯಾವುದು ಸಾಲಿಡ್ ಕ್ವಶನ್ ಪೇಪರ್ ತೊಗೊಬೇಡಿ. ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಿಂದ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ಅವನ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಗೊತ್ತಿರಲಿ ಬಿಡಲಿ ಅವನ್ನ ಸಾಲ್ವ್ ಮಾಡಿ. ಯಾವುದೇ ಥರ ಸಾಲಿಡ್ ಕ್ವಶನ್ ಪೇಪರ್ ತೊಗೊಬೇಡಿ. ESI ಕ್ವಶನ್ ಪೇಪರ್ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಗೊತ್ತಾಯ್ತಾ. ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ESI ಕ್ವಶನ್ ಪೇಪರ್. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ESI ಕ್ವಶನ್ ಪೇಪರ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ESI ಕ್ವಶನ್ ಪೇಪರ್ ಹೆಂಗಿರುತ್ತೆ, ಏನು ಇಷ್ಟು ಈಸಿ, ಯಾವ ಥರ ಓದಬೇಕು ಅನ್ನೋದ್ರ ಬಗ್ಗೆ, ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಬೇಕಾದ್ರೆ ನಿಮಗೆ ಕಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆ. ನೆಕ್ಸ್ಟು ರೆಫರೆನ್ಸ್ ಬುಕ್, ಬೇಸಿಕ್ಸ್ ಫಾರ್ ಕಮ್ಯುನಿಕೇಷನ್ ಪೇಪರ್, KPSC, ಇದೇನು ನಿಮಗೆ ಬೇಕಾಗಲ್ಲ. ಕಮ್ಯುನಿಕೇಷನ್ ಪೇಪರ್ ಇರಲ್ಲ ನಿಮಗೆ. ಪೇಪರ್ 1ನಲ್ಲಿ ಅಂದರೆ ಎಸ್ಸೆ ರೈಟಿಂಗ್ ಇರುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ, ಅಷ್ಟಕ್ಕೆ ಮಾತ್ರ. ಇದೇನು ಬೇಕಾಗಿಲ್ಲ. ನೀವೇನಾದರೂ ಬೇರೆ ಎಕ್ಸಾಮ್ಸ್ಗೆ, ಗ್ರೂಪ್ಸ್ ಎಕ್ಸಾಮ್ಸ್ ಗೊತ್ತಿದೆ, KPSC ಗ್ರೂಪ್ಸ್ ಎಕ್ಸಾಮ್ ಗೊತ್ತಿರೋ ಒಂದ್ಸತಿ ನೋಡ್ಕೊಂಬಿಡಿ, ಗೊತ್ತಾಯ್ತಾ. ಗ್ರಾಮರು, ಇಂಗ್ಲೀಷ್ ಗ್ರಾಮರು, ಬೇಸಿಕ್ ಗ್ರಾಮರು, ಈ ಒಂದು PDF ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನನ್ನ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆದರೆ ನಿಮಗೆ ಈ PDF ಸಿಗುತ್ತೆ, ಗೊತ್ತಾಯ್ತಾ. ಯಾವ ಬುಕ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಸಿಗುತ್ತೆ, ನೀವು ಬೇಕಾದರೆ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಇಷ್ಟ ಆಯಿತು ಅಂದ್ಕೊತೀನಿ. ನೆಕ್ಸ್ಟು ಬೇಸಿಕ್ಸ್ ಫಾರ್ ಇಂಗ್ಲೀಷ್ ಮೀಡಿಯಮ್ ಆಯಿತು, ಮತ್ತು ಆಯಿತು. ಈಗ ವೆರಿ ಇಂಪಾರ್ಟೆಂಟ್ ಪೇಪರ್ 1 PSI ಆರ್ ESI. ನಾನು PSI ಆರ್ ESI ಗೊತ್ತಾಗ್ತಿದೆಯಾ? ಇದು ನಿಮಗೆ ಗೊತ್ತಿರಬೇಕು. ESI ಪೇಪರ್ 1ಗೆ ವೆರಿ ಇಂಪಾರ್ಟೆಂಟ್. ಎಸ್ಸೆ ರೈಟಿಂಗ್, ಯೋಜನಾ ಮ್ಯಾಗ್ಝೀನು, ಸ್ಪರ್ಧಾ ಇವು ಏನು ಓದಿರ್ತೀರ ಅಥವಾ ಕೇರ್ ಇಂಡಿಯಾ ಸಾಕಾಗುತ್ತೆ. ಅದೇ ಸೋರ್ಸು ನಿಮಗೆ. ಇನ್ನೇನು ಯಾವ ಬುಕ್ಕು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಡೈಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ಮ್ಯಾಂಡೇಟರಿ. ಡೈಲಿ ಪ್ರಜಾವಾಣಿ ಮತ್ತು ಹಿಂದೂನಲ್ಲಿ ಬರೋ ಆರ್ಟಿಕಲ್ಸು ಮ್ಯಾಂಡೇಟರಿ. ನೆಕ್ಸ್ಟ್ ನಾನು ಸ್ಯಾಂಪಲ್ ಕ್ವಶನ್ ಪೇಪರ್ಸ್ಗಳು ಹಾಕಿದ್ದೀನಿ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ, ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ PSI ಪೇಪರ್ 1ಗೆ. ನೆಕ್ಸ್ಟು ಬೇಸಿಕ್ ಅಡ್ವಾನ್ಸ್ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ನಾನು ಹಾಕಿದ್ದೀನಿ, ಯಾವ ರೀತಿ PSI ರೈಟಿಂಗು ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಮಾಡಿದ್ದೀನಿ. ಅಥವಾ PSI ಮಿಷನ್ X ಸೀರೀಸ್ ಸೇರಿಕೊಂಡು ಅಲ್ಲಿ ನಾನು ಟ್ರಾನ್ಸ್ಲೇಷನ್, PSI ರೈಟಿಂಗು, ಫಿಸಿಕಲ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀನಿ. ಯು ಕ್ಯಾನ್ ಜಾಯಿನ್, ಗೊತ್ತಾಯ್ತಾ. ಟ್ರಾನ್ಸ್ಲೇಷನ್ನು, ಸ್ಕೂಲ್ ಬುಕ್ಸು, PUC 8th, 9th, 10th ಬುಕ್ಸ್ ಕೂಡ ಅಲ್ಲಿರೋ ಒಂದು ಪ್ಯಾರಾಗ್ರಾಫ್ ತೊಗೊಂಡು ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ ಆಲ್ರೆಡಿ. ನಮ್ಮ PSI ಮಿಷನ್ X ಗ್ರೂಪಲ್ಲಿ ಹೇಳಿದ್ದೀನಿ, ಬೇಕಾದ್ರೆ ನೀವು ಹೋಗಿ ನೋಡ್ಬೋದು. ಮ್ಯಾಂಡೇಟ್ರೆಲ್ಲ ಸೇರ್ಕೊಳ್ಳೇಬೇಕು ಅಂತೇನಿಲ್ಲ, ನಿಮ್ಗೆ ಇಷ್ಟ ಆದರೂ ಸೇರ್ಕೊಳ್ಳಿ. 900 ಜನಕ್ಕೂ ಹೆಚ್ಚು ಜನ ಸೇರ್ಕೊಂಡಿದ್ದಾರೆ, ಅವ್ರು ಕಲಿತಾ ಇದ್ದಾರೆ. ಡೈಲಿ ನ್ಯೂಸ್ ಪೇಪರ್, ಸ್ಕೂಲ್ ಬುಕ್, ಫ್ರೀ ವಿಡಿಯೋಸ್. ಇದು ಫ್ರೀ. PSI ಮಿಷನ್ X ಫ್ರೀ ಇದೆ, ಮೆಂಬರ್ ಆದರೆ ಸಾಕು.
ನೆಕ್ಸ್ಟು ಪ್ರೆಷರ್ ರೇಟಿಂಗು ನಾನು ಯೂಟ್ಯೂಬ್ ಚಾನಲಲ್ಲಿ ತುಂಬ ವೀಡಿಯೋಸ್ಕೊಂಡು ಮಾಡಿದ್ದೀನಿ ಅದ್ರ ರಿಲೇಟೆಡು ನೋಡಿ ಬೇಕಾರೆ, ಅಥವಾ ಶ್ರೀಕಾಂತ್ ಸರ್ ಒಂದು ಯೂಟ್ಯೂಬಲ್ಲಿ ಅವರು ಮಾಡಿದ್ದಾರೆ, ಶ್ರೀಕಾಂತ್ ಸರ್ ಶ್ರೀ ಅಕಾಡೆಮಿ ಅಂತ, ಅವ್ರದ್ದು ಬೇಕಾದ್ರೆ ನೋಡ್ಬೋದು. ಟೆಸ್ಟ್ ಸೀರೀಸು ನಾವೇ ಫ್ರೀ ಟೆಸ್ಟ್ ಸೀರೀಸ್ ಕೊಟ್ಟಿದ್ದೀವಿ, 50 ಫ್ರೀ ಟೆಸ್ಟ್ ಸೀರೀಸ್ ಇದೆ. ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಹೋದರೆ ಜಾಯ್ನ್ ಆದರೆ ಸಿಗುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಎಸ್ಸೆ ರೈಟಿಂಗ್, ಟ್ರಾನ್ಸ್ಲೇಷನ್, ಪ್ರೆಷರ್ ರೈಟಿಂಗ್ ಇಸ್ ನಥಿಂಗ್ ಬಟ್ ಎ ಪ್ರಾಕ್ಟೀಸ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ಸಕ್ಸಸ್ ಆಗ್ತೀರಾ, ಅಷ್ಟೇ. ಗೊತ್ತಾಗ್ತಿದೆ? ಇದು ನೀವು ಮಾಡಬೇಕಾಗಿರೋ ಕೆಲಸ. ಇಷ್ಟು ಬುಕ್ಸ್ನ ಓದಬೇಕಾಗತ್ತೆ. ಯಾವುದೇ ಥರ ಫ್ಯಾನ್ಸಿ ಬುಕ್ಸ್ನ ಕೊಂಡ್ಕೊಳಕ್ಕೆ ಹೋಗಬೇಡಿ. ಮಾರ್ಕೆಟಲ್ಲಿ ನನ್ನ ಬುಕ್ಕಿಂದ ಅಷ್ಟು ಬಂತು, ಇನ್ನು ನನ್ನ ಬುಕ್ಕಿಂದ ಇಷ್ಟು ಬಂತು ಅಂತ ಏನಾದ್ರು ಕ್ಲೈಮ್ ಮಾಡ್ತಾಯಿದ್ರೆ ಅವ್ರು ಡೆಫಿನೆಟ್ಲಿ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಿದ್ದಾರೆ ಅಂತ ಅರ್ಥ. ಗೊತ್ತಾಗ್ತಿದೆ? ಯಾವ ಬುಕ್ಕಲ್ಲೂ ಕ್ವಶನ್ಸ್ ಕೇಳಲ್ಲ, ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಹೊರತು ಈ ಬುಕ್ಕಿಂದಲೇ ಕ್ವಶನ್ಸ್ ಬರೋದು ಅಂತ ಎಲ್ಲೂ ಕೇಳಲ್ಲ. ಗೊತ್ತಾಗ್ತಿದೆಯಾ? ಅದು ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ನೆಕ್ಸ್ಟು ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂತಂದರೆ ನೆಕ್ಸ್ಟು ಕಮೆಂಟ್ ಮಾಡಿ, ನಾನು ಫ್ಲೋ ತೋರಿಸ್ತೀನಿ. ಯಾವ ರೀತಿ ಓದಬೇಕು ಮತ್ತು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಮತ್ತು ಸ್ಟಡಿ ಸಬ್ಜೆಕ್ಟ್ಸ್ ಯಾವ್ದು ಫಸ್ಟ್ ಓದಬೇಕು, ಯಾವ ಸೆಕೆಂಡ್ ಓದಬೇಕು, PYQ ಆಗಿ ಓದಬೇಕು ಅನ್ನೋದ್ರ ಬಗ್ಗೆ ನನ್ನ ಹತ್ರ ಫ್ಲೋ ಚಾರ್ಟ್ ಇದೆ. ಆ ಫ್ಲೋ ಚಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ಸಬ್ಜೆಕ್ಟ್ ಫಸ್ಟ್ ಸ್ಟಾರ್ಟ್ ಮಾಡಬೇಕು, ಯಾವ ಬಿಗಿನರ್ಸ್ಗೆ ಯಾವ ಸಬ್ಜೆಕ್ಟ್ ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ನಿಮಗೆ ನೆಕ್ಸ್ಟ್ ವೀಡಿಯೋ ಬೇಕು ಅಂದರೆ ಸರ್ ಸ್ಟಡಿ ಸ್ಟ್ರಾಟಜಿ ಬಗ್ಗೆ ವಿಡಿಯೋ ಮಾಡಿ ಅಂತ ನೀವು ಹೇಳಿದ್ರೆ ಕಮೆಂಟ್ ಮಾಡಿದ್ರೆ ಖಂಡಿತ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಅಷ್ಟು ಒಂದು PYQ ಬೇಕು ಅಂದರೆ ಕಮೆಂಟ್ ಮಾಡಿ, ಹೌ ಟು ಸ್ಟಡಿ ಸಬ್ಜೆಕ್ಟ್ ಸ್ಟಡಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ನಿಮ್ಮನ್ನೆಲ್ಲರೂ ನಾನು ಬೇಕಾದ್ರೆ ಆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲರಿಗೂ ಹೇಳ್ತೀನಿ. ಅಲ್ಲಿವರೆಗೂ ಓದ್ಕೊಳ್ಳಿ. ಪ್ರಿಪ್ರೇಷನ್ ಎಕ್ಸಾಮ್ ನೋಟಿಫಿಕೇಷನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೋಬೇಡಿ. ನೋಟಿಫಿಕೇಷನ್ ಇಲ್ದಾಗಲೂ ಸಹ ಓದಬೇಕಾಗಿರೋದು ಒಬ್ಬ ವಿದ್ಯಾರ್ಥಿಯ ಲಕ್ಷಣ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ನಿಮಗೇನಾದರೂ ನೆಕ್ಸ್ಟ್ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸಬ್ಜೆಕ್ಟ್ ಸ್ಟ್ರಾಟಜಿ ಬೇಕು ಅಂತ ಕಮೆಂಟ್ ಮಾಡಿ, ಮತ್ತು PYQ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್.